ಹಾಗೂ ಅಚ್ಚು ಮಾಧ್ಯಮದ ಎಲ್ಲಾ ಸ್ನೇಹಿತರನ್ನ ಮತ್ತೊಮ್ಮೆ ಇವತ್ತು ನಮ್ಮನ್ನ ಭೇಟಿ ಮಾಡ್ಲಿಕ್ಕೋಸ್ಕರವಾಗಿ ತಮ್ಮನ್ನ ಬರಮಾಡ್ಕೊಂಡಿದ್ದೇವೆ. ನಿನ್ನೆ ಈ ರಾಷ್ಟ್ರದ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಇರಿಗೇಷನ್ ಮೇಜರ್, ಮೀಡಿಯಂ, minor irrigation, including hydropower generation, irrigation, drinking water and industrial consumption. ಈ 4 ಭಾಗಗಳಿಗೆ ನಮ್ಮ ರಾಷ್ಟ್ರದಲ್ಲಿ ಮಳೆಯ ನೀರು ಎಷ್ಟು ಬರುತ್ತೋ ಅದನ್ನ ಎಷ್ಟು ಮಟ್ಟಿಗೆ ನಾವು ಅಣೆಕಟ್ಟುಗಳನ್ನು ಕಟ್ಟೋದ್ರ ಮುಖೇನ, ಕೆರೆಗಳನ್ನು ನಿರ್ಮಾಣ ಮಾಡೋದ್ರ ಮುಖೇನ ನಾವು ಯಶಸ್ಸನ್ನು ಸಾಧಿಸಿದ್ದೀವಿ ಅನ್ನೋದ್ರ ಬಗ್ಗೆ ಕ್ವಶನ್ ಇರ್ತಾರೆ. ಭುವನೇಶ್ವರದಿಂದ ಪ್ರಾರಂಭ ಮಾಡುತ್ತಾರೆ, ಅಂದ್ರೆ ಒರಿಸ್ಸಾದಿಂದ. ನಮ್ಮ ರಾಜ್ಯಕ್ಕೆ ಕಳೆದ 3 ದಿವಸ ಹಿಂದೆ ಬಂದು ಮೊದಲನೇ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ನಾನು ಒಬ್ಬ ಸದಸ್ಯ. ನಮ್ಮ ರಾಜ್ಯದಿಂದ ಶ್ರೀಮಾನ್ DK ಸುರೇಶ್ ಅವರು, ನಾನು, ನಮ್ಮ ಹಾವೇರಿಯ ಶಾಸಕರು ಶಿವಕುಮಾರ್, ನಾವು 3 ಜನ ಮೊದಲನೇ ದಿನ ಭಾಗಿಯಾಗಿದ್ದೇವೆ. ಆಮೇಲೆ 2ನೇ ದಿನ ಅವ್ರು ಮೈಸೂರಿಗೆ ಹೋಗಿ KRS ಹೋಗಿ KRS ಅಲ್ಲಿ ಸ್ಟಡಿ ಮಾಡಿ ಅಲ್ಲಿಂದ ರಾಮನಗರಕ್ಕೆ ಬಂದು ರಾಮನಗರದಿಂದ ನಿನ್ನೆ ಬೆಂಗಳೂರಿಗೆ ಬಂದು ಮತ್ತೆ ನಾನು ನಿನ್ನೆ ಮೀಟಿಂಗ್ನಲ್ಲಿ ಹಾಜರಾಗಿ ಅವ್ರಿಗೆ ಮೊನ್ನೆ ದಿನ ಕೊಟ್ಟಂಥ ಮನವಿ 3 ಜನ ಸೈನ್ ಮಾಡಿಕೊಟ್ಟಿದ್ದೇವೆ. ನಾನು, DK ಸುರೇಶ್, ಶಿವಕುಮಾರ್. ನಿನ್ನೆ ದಿನ DK ಸುರೇಶ್ ಬರಲಿಲ್ಲ. ಹಾಗೆ ನಾನು ಯಾವುದೇ ರಾಜಕೀಯ ಹೇಳ್ತಾ ಇಲ್ಲ, ಬಹುಶಃ ಬೇರೆ ಕಾರಣಗಳಿರ್ಬೋದು, ಅವರೊಬ್ಬರು ಬರಲಿಲ್ಲ. ನಾವಿಬ್ಬರು ಸೈನ್ ಮಾಡಿಕೊಟ್ಟಿದ್ದೇವೆ. ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ರಾಜ್ಯಕ್ಕೆ, ಅದರಲ್ಲೂ ಹಳೆ ಮೈಸೂರಿನ 10 ಜಿಲ್ಲೆಗಳು, ಕೊಡಗು ಸೇರಿ, ನಾನು ಆಮೇಲೆ ಫಿಗರ್ಸ್ ಹೇಳ್ತೀನಿ, ದಯಮಾಡಿ ತಾವೆಲ್ಲ ಬರ್ಕೊಳ್ಬೇಕು. ಕೊಡಗು ಸೇರಿ 10 ಜಿಲ್ಲೆ ಕಾವೇರಿಗೆ ಬೇಸಿನ್ಗೆ ಸೇರಿದ್ದು. ಅಪ್ ಟು ಕೊಳ್ಳೇಗಾಲ ತಗೊಂಡೋಗೋಣ, ತುಮಕೂರು, ಚಿತ್ರದುರ್ಗ, ಅಲ್ಲಿಂದ ಚಿಕ್ಕಮಗಳೂರಲ್ಲಿ ಕಡೂರು, ತರೀಕೆರೆ ಈ ಭಾಗ, ಅಲ್ಲಿಂದ ಕೋಲಾರ, ಚಿಕ್ಕಬಳ್ಳಾಪುರ, ಈ ಕಡೆ ಮಂಡ್ಯ, ಮೈಸೂರು, ರಾಮನಗರ, ಅಲ್ಲಿಂದ ಜಿಲ್ಲೆಗಳು ಹೇಳಿದ್ರೆ ಕುರ್ಗು, ಹೀಗೆ 10 ಜಿಲ್ಲೆಗಳು ಕಾವೇರಿ ಬೇಸಿನ್ಗೆ ಸೇರಿದೆ. 20 ಜಿಲ್ಲೆಗಳು ಕೃಷ್ಣಾ ಬೇಸಿನ್ಗೆ ಸೇರಿದೆ. ಕಾವೇರಿ ಬೇಸಿನ್ಗೆ ಸೇರಿರ್ತಕ್ಕಂಥ ಈ 10 ಜಿಲ್ಲೆಗಳಿಗೆ ನಾನು ಏನು ಪ್ರಧಾನಮಂತ್ರಿಯಾಗಿ ಆಕ್ಸಿಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಈ ರಾಷ್ಟ್ರದ ಅಣೆಕಟ್ಟುಗಳನ್ನು, ಏರೋಕಾಲದ ಕಟ್ಟಿರ್ತಕ್ಕಂಥ ಅಣೆಕಟ್ಟುಗಳಿದೆ, ಡ್ಯಾಮ್ಗಳಿದೆ, ಆ ನೀರನ್ನು ಬಳಸ್ತಕ್ಕಂಥದ್ದಕ್ಕೆ
ಸಾಧ್ಯ ಆಗದೇ ಇದ್ದ ಕಾರಣ ನಾನು ಆಕ್ಸಿಡೆಂಟ್ ಇರಿಗೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನ ಸಮ್ಮಿಶ್ರ ಸರ್ಕಾರದಲ್ಲಿ ತಂದೆ. ಅದರಲ್ಲಿ ಎಷ್ಟು ಹಣ ಎಲ್ಲೆಲ್ಲಿ ಹೋಗಿದೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ನಮ್ಮ ರಾಜ್ಯಕ್ಕೆ ಇನ್ನೂ 8,000 ಕೋಟಿ ಬರಬೇಕು. ಅದು ಕೃಷ್ಣಾ ಬೇಸಿನ ಪ್ರಾಜೆಕ್ಟ್ಗಳಿಗೆ ಇಲ್ಲಿದೆ, ಕೊಡ್ತೇವೆ. 8,000 ಕೋಟಿ ಬರಬೇಕು. ಅದ್ರ ಜೊತೆಗೆ ಕಾವೇರಿ ಬೇಸಿನ್ಗೆ ಏನಾರ ಬಂದಿದೆಯಾ? ಏನೂ ಇಲ್ಲ. ಯಾಕೆ? ಕಾವೇರಿ ಬೇಸಿನ್ನು ಈ ಒಂದು ಸ್ಕೀಮನ್ನು ನಾನು ಜಾರಿಗೆ ತಂದಾಗ ಇದು ಟ್ರಿಬ್ಯುನಲ್ ಅವಾರ್ಡು ನೋಟಿಫೈ ಆಗಿತ್ತಿಲ್ಲ, ಸುಪ್ರೀಂ ಕೋರ್ಟ್ ಡಿಸಿಷನ್ನು ನೋಟಿಫೈ ಆಗಿತ್ತಿಲ್ಲ. ಅದು ನೋಟಿಫೈ ಮಾಡಿಬಿಟ್ರು. ನಾನು ಎಷ್ಟೇ ಪ್ರೊಟೆಸ್ಟ್ ಮಾಡಿದ್ರು ನೋಟಿಫೈ ಆಗೋಯ್ತು. ಈಗ ಅದ್ರ ಬಗ್ಗೆ ನಾವೇನೋ ಮಾಡೋಕ್ಕಾಗೋದಿಲ್ಲ. ನೆನ್ನೆ ಹೇಳಿದ್ದೇನೆ ಅದನ್ನು, ಇಟ್ ಇಸ್ ಫೋರ್ಗಾನ್ ಕನ್ಕ್ಲೂಷನ್. ಈ ಕಮಿಟಿ ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ರಿಪೋರ್ಟಲ್ಲಿ ತರಬೇಕು. ಅದನ್ನು ಹೇಳಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ. ಈ ಒಂದು ಅಧಿಕಾರಿಗಳು ಹೇಳಿದ್ದಾರೆ. ಈ ಒಂದು ಕಾವೇರಿ ಬೇಸಿನ್ನ ಪ್ರಾಜೆಕ್ಟ್ಗಳು ಈಗ ನೋಟಿಫೈ ಆದ ಮೇಲೆ ಇದು ದೇ ಆರ್ ಆಲ್ಸೋ ಎಂಟೈಟಲ್ ಫಾರ್ ದಿ ಆಕ್ಸಿಲೇಟೆಡ್ ಇರಿಗೇಷನ್ ಪ್ರೋಗ್ರಾಮಿಂದ ಫಂಡ್ಸನ್ನು ರಿಲೀಸ್ ಮಾಡೋದು ಅವಶ್ಯಕ. ಇದಕ್ಕೆ ಯಾವುದೇ ತಕರಾರಿಲ್ಲ. ಇದು ಒಂದು ಫಸ್ಟ್ ಪಾಯಿಂಟ್. ಈಗ ನಾವಿಲ್ಲಿ ಫಿಗರ್ಸನ್ನು ನಿಮಗೆ ಕೊಟ್ಟಿದ್ದೇವೆ. ತಮಿಳುನಾಡಿಗೆ ಎಷ್ಟು ಮಾಡಿದ್ದಾರೆ, ಕರ್ನಾಟಕ ಎಷ್ಟು ಮಾಡಿದ್ದಾರೆ, ಎಲ್ಲ ಫಿಗರ್ಸ್. ನೀವು ದಯಮಾಡಿ ಪೇಜ್ 2 ಹೋಗಿ. ಕೇರಳ, ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ. ಅದಾದಮೇಲೆ ಸೆಕೆಂಡು ಇದಕ್ಕೆ ಹೋಗಿ ಅಲೋಕೇಶನ್ ಟೈಮ್. ಥರ್ಡ್ ಇದಕ್ಕೆ ಹೋಗಿ ಅಲ್ಲಿ ಯಾವ್ಯಾವ ತಿಂಗಳಲ್ಲಿ ಎಷ್ಟು ನೀರು ಬಿಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಅದನ್ನು ನಾವು ನೋಡಬಹುದು. ಆಮೇಲೆ ಏಕೆ ಅಂತ ಹೇಳಿದರೆ ದಯಮಾಡಿ ಇದರಲ್ಲಿ ಏನು ಭಯವಿಲ್ಲ. ಆಮೇಲೆ 14 ಅಲ್ಲಿ ಅನ್ರೀಸನಬಲ್ ಟ್ರಿಬ್ಯುನಲ್ ಏನು ಮಾಡಿದ್ದಾರೆ ಅದನ್ನು ಹೇಳಿದ್ದೇವೆ. ಆಮೇಲೆ ಸೀಸನಲ್ ಕ್ರಾಪಿಂಗ್ ಪ್ಯಾಟ್ರನ್ ತಮಿಳುನಾಡು ಏನು, ಕರ್ನಾಟಕ ಏನು, ದಯಮಾಡಿ ಈ ಫಿಗರ್ಸ್ನೆಲ್ಲ ಯಾಕೆ ಹಾಕಬೇಕು ನೀವು ಅಂದರೆ ನಮಗೇನಾಗಿದೆ ಅನ್ನೋದ್ರ ಬಗ್ಗೆ ದಯಮಾಡಿ ಹಾಕಬೇಕು. ಜೊತೆಗೆ ಕೈ ಮುಗಿ ಕೇಳ್ಕೊಳ್ತೇನೆ ನಿಮ್ಮಲ್ಲಿ. ಎರಡನೇದು, ನೀವು ಪ್ಯಾರ 3ಕ್ಕೆ ಹೋಗಿ. ಇಲ್ಲಿ ನಾವು ಮೊದಲು 3 ಸೈನ್ ಮಾಡಿದ್ವಿ. ಏನು ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಮೌಂಟ್ ರಿಲೀಸ್ ಮಾಡೋದ್ರ ಬಗ್ಗೆ. ಆಮೇಲೆ ಇದು ಪೀಪಲ್ ಕರ್ನಾಟಕ ಪೀಪಲ್ honorable chair and members sympathetically and consider appropriate recommendation for the Parliament Union. ಇದರ ಜೊತೆಗೆ ಇದು ನಮ್ಮ ಇದು ಮೇಕೆದಾಟು ಇದೆಯಲ್ಲ, ಇಲ್ಲೇ 800 ಕೋಟಿಯನ್ನು I was the Prime Minister who launched the agricultural program so and so and so and so. On launching the Mantri Krishi Sakhya Yojana during the year 2015-16, 2 major components, namely accelerated irrigation benefit program and Pani has been a part of PMKSY. We wish to bring it
to pay notice to the Honorable Committee to for the central government more than 2 lakhs crores under KIDP. We also wish to state that Karnataka so far has received more than 8,000 crores under KIDP. However, we wish to bring to the notice of the Honorable Committee that the major and medium irrigation projects under Kaveri Basin are not included in the AIB on the ground that the Kaveri water dispute still pending in the Supreme Court. It is to be stated that the final award has already been notified by the Union government and the direction from the Supreme Court, the Central Association of AIBP is only lingering irrigation, old irrigation. old irrigation projects. Therefore, the exclusion of irrigation projects under Kaveri Basin is not just justified, but it is a great injustice to the farmers of the whole basin. ಇದರಲ್ಲಿ ಕಮಿಟಿಯವರು ಒಪ್ಪಿದ್ದಾರೆ. ಇವತ್ತು ಚೇರ್ಮನ್ ಹೇಳಿದರು ನಾವು ಇದನ್ನು ಇನ್ಕ್ಲೂಡ್ ಮಾಡ್ತೀವಿ, ಇದರಲ್ಲಿ ಯಾವುದೇ ದಾಕ್ಷಿಣ್ಯ ಇಲ್ಲ ಅಂತ ಹೇಳಿ. ಅದರ ಮೇಲೆ ಇದು ವಾಟರ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಮಿ ಇಲ್ಲಿ ಧಾರವಾಡದಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ವಿ. ಅಲ್ಲಿಂದ ಮಾಡುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇನ್ನು ಅಬೌಟ್ ಫ್ಯಾಕ್ಟ್ಸ್ ಮೇಕೆದಾಟನ್ನು ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್ ಇಟ್ ಮಸ್ಟ್ ಬಿ ಕ್ಲಿಯರ್ಡ್. ಯಾವುದೇ ದಾಕ್ಷಿಣ್ಯ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ಇದು ಕುಡಿಯೋ ನೀರಿಗೋಸ್ಕರ ಇರೋದ್ರಿಂದ ನಾವು ಅದನ್ನು ಈಗ ತಾನೇ ಹೋಗಿ ಬಂದೆ, ಪುಟ್ ಇಟ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದನ್ನು ಹೇಳಿದ್ದಾರೆ. ಆಮೇಲೆ ಅಪ್ಪತ್ ಪತ್ರ one of the major issue which is central part of Old Mysore, starting from Chikmagalur, Chitradurga, Tumkur, Chikballapur, Pura, Ramnagara, ಈ ಎಲ್ಲ ಏರಿಯಾ ಇದೆ. ಈ ಏರಿಯಾ ಸಂಪೂರ್ಣ ತುಮಕೂರಿನಲ್ಲಿ ನಾವು ಕೆಳಗಡೆ ಬರೀ ಕೇವಲ ತುರುವೇಕೆರೆ ಈ ಭಾಗದಲ್ಲಿದೆ. ಆ ಕಡೆ ಮಧುಗಿರಿ, ಪಾವಗಡ, ಸಿರಾ ಆ ಭಾಗ ಎಲ್ಲ ಇನ್ನೇನೂ ಇಲ್ಲ, ಕುಡಿಯೋ ನೀರಿಲ್ಲ. ಅದರಿಂದ ಈ ಎಲ್ಲ ಭಾಗಕ್ಕೆ ನೀರು ಕೊಡಬೇಕು. ಚಿತ್ರದುರ್ಗ ನೀರು ಕೊಡಬೇಕು, ಹೇಮವತಿ ಇಲ್ಲಿ ಅಪ್ ಟು ನಮ್ಮ ರಾಮನಗರ ಸೇರಿದ ಪಕ್ಕದ ಮಾಗಡಿ 92 ಕೆರೆಗೆ ನೀರು ಕೊಡಬೇಕು ಅಂತ ಹೇಳಿ ಈಗ ನಾನೇ ಅಗಿತಾ ಇದ್ದಾರೆ ಹೇಮವತಿ. ಹೀಗೆ ಕುಡಿಯೋ ನೀರು ನಮ್ಮ ಮನೆ ಬರಲಿ ಬಂದಿದೆ. ಆದ್ದರಿಂದ ಇನ್ನು ಒಂದು ನಾವೇನು ಏರಿಯಾ ಡೆವಲಪ್ ಮಾಡಿದ್ದೀವಿ, ಇದಕ್ಕೆ ಏನಾಗಿದೆ ಅಂದರೆ ಈಗ ದಯಮಾಡಿ ಇದೊಂದು ಪಾಯಿಂಟ್ ತಾವು ದಯಮಾಡಿ ಎಲ್ಲ ಕನ್ಸಿಡರ್ ಮಾಡಿ. ಇಲ್ಲಿ ಏನು ಏರಿಯಾ ಹೆಡ್ 7 ದಯಮಾಡಿ ನೋಡಿ, ಅವರು ತಿಂಗಳಿಗೆ ಇಷ್ಟು ನೀರು ಬಿಡಬೇಕು ಅಂತ ಹೇಳ್ತಾರೆ. ಇಷ್ಟು ನೀರು ಬಿಡಬೇಕು ಅಂತ ಹೇಳ್ತಾರೆ. ಆ ಕಮಿಟಿ ಇದೆ, ಹೆಸರೇ ಹೇಳ್ತೀನಿ. ಅದೇನು ಅಲ್ಲ ಬಂದೆ, ಕಮಿಟಿ ಇದೆ ಕೊಡಿ. 2 ಕಮಿಟಿ ಇದೆ. ನಾವು ಮೇಲೆ ಆಪಾದನೆ ಮಾಡಲ್ಲ,
ನಾವು ಯಾರ ಮೇಲೂ ಆಪಾದನೆ ಮಾಡೋದಿಲ್ಲ. ಆ ಕಮಿಟಿಯವರು ನೀರನ್ನ ಬಿಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಸೆಂಟ್ರಲ್ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಒಂದು ಬರ್ಕಳಿ ಸರ್, ಸೆಂಟ್ರಲ್ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಒಂದು, ಎರಡು ಸೆಂಟ್ರಲ್ ವಾಟರ್ ರೆಗ್ಯುಲೇಷನ್ ಕಮಿಟಿ ಎರಡು. ಒಂದು ನಿಮಿಷ ಕೂತ್ಕೊಳ್ಳಿ ಸರ್, ಇದೇ ಮುಖ್ಯ. ಪ್ರತಿ ವರ್ಷ, ಇದು ಒಂದು ವರ್ಷ ಅಲ್ಲ, ಎವ್ರಿ ಇಯರ್ ಈಗೇನು ಇಲ್ಲಿ ಹೇಳಿದ್ದಾರಲ್ಲ ಮೇಲ್ಗಡೆ, ಇಷ್ಟು ನೀರು ಇಷ್ಟು ತಿಂಗಳು, ಈ ತಿಂಗಳು ಈ ತಿಂಗಳು ಈ ತಿಂಗಳು ಈ ತಿಂಗಳು ಈ ತಿಂಗಳು ಬಿಡಬೇಕು ಅಂತ ಹೇಳಿದಾರಲ್ಲ, ಇದು ಮುಖ್ಯ. ತಮಿಳ್ನಾಡರು ಇವ್ರ ಹತ್ರ ಅರ್ಜಿ ಹಾಕ್ತಾರೆ, ನಮ್ಮವ್ರು ಹೋಗಿ ನೀರಿಲ್ಲ ಅಂತ ಹೇಳಿದ್ರು ಕೇಳೋದಿಲ್ಲ, ಬಿಡಿ ಅಂತ ಹೇಳ್ತಾರೆ. ನಾನು ಆಪಾದನೆ ಮಾಡ್ತಾ ಇಲ್ಲ, ಅವ್ರು ಹೇಳ್ತಾರೆ, ನಾವು ಕೇಳಬೇಕು. ನಾವು ಕರ್ನಾಟಕದವ್ರು ಅಧಿಕಾರಿಗಳು ಹೋಗಿ ಫೇಲ್ ಆಗಿದ್ದಾರೆ ಅಂತೂ ಹೇಳ್ತಾ ಇಲ್ಲ, ಇವರು ಹೋಗಿ ಹೇಳಿದ್ರು ಕೇಳಲ್ಲ. ತಮಿಳುನಾಡಿಗೆ ಶಕ್ತಿ ಇದೆ, 40 MPs ಇದ್ದಾರೆ, ಪೊಲಿಟಿಕಲಿ ಪವರ್ ಇದ್ದಾರೆ. ಈ ಕಮಿಟಿ ಎಂದಾದರೂ ಒಂದಿನ ಬಂದು ಇನ್ಸ್ಪೆಕ್ಷನ್ ಮಾಡಿದಾರ? ಹೇಮಾವತಿಯಲ್ಲಿ ಎಷ್ಟು ನೀರಿದೆ, KRS ಅಲ್ಲಿ ಎಷ್ಟು ನೀರಿದೆ, ಹಾರಂಗಿಲಿ ಎಷ್ಟು ನೀರಿದೆ, ಕಬಿನಿ ಎಷ್ಟು ನೀರಿದೆ, ಏನಾರ ಬಂದು ನೋಡಿದಾರ? ಬೆಳೆ ಎಷ್ಟಿದೆ ನೋಡಿದಾರ? ದಯಮಾಡಿ ಈ ಫಿಗರ್ಸ್ ಕೋಟ್ ಮಾಡಿ. ಇದು ಮರಣಶಾಸನ. ನಮಗೆ ಏನ್ ದೇವೇಗೌಡ್ರೆ ಹೇಗೆ ಸರಿ ಮಾಡ್ತೀರಿ ನೀವು ಅಂತ ಕೇಳ್ಬೋದು. ಈಗ ನಾನು ಸರಿ ಮಾಡೋದು ನನ್ನ ಒಬ್ಬನ ಕೈಲಿಲ್ಲ. ನಾವು 28 ಜನ ಶಾಸಕರಿದ್ದೀವಿ, MPs, ಅವ್ರು 40 ಜನ ಇದ್ದಾರೆ. ನಮ್ಮಲ್ಲಿ ಯಾವುದೂ ಭಿನ್ನಾಭಿಪ್ರಾಯ ಬೇಡ, ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಮುಂದೆ ಬರುವ ದಿನಗಳಲ್ಲಿ ಈ ಕಾವೇರಿ ಬೇಸಿನಲ್ಲಿ ಏನು ಅನ್ಯಾಯ ಆಗಿದೆಯೋ ಇದನ್ನು ಸರಿಪಡಿಸಲಿಕ್ಕೆ ನಾವು ಯಾವ ಪಾರ್ಟಿಯಲ್ಲಿ ಬೇಕಾದ್ರೂ ಗೆಲ್ಲಿ, ಆದರೆ ನಾವು ಮುಂದೆ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡಿ ಇದು ಪ್ರಧಾನಮಂತ್ರಿ ಗಮನಕ್ಕೆ ತರಬೇಕು. ನಾನು ತಂದಿದ್ದೀನಿ, ಆದರೆ ಅವರು ನಾಳೆ ಬೆಳಿಗ್ಗೆ ಸರಿ ಮಾಡ್ತೀನಿ ಅಂತ ಹೇಳಲ್ಲ. ಎಲೆಕ್ಷನ್ ಆದಮೇಲೆ ನಮ್ಮ ಜವಾಬ್ದಾರಿ ಇದೆ, ನಾವು ಕೆಲಸ ಮಾಡಬೇಕು. ಅದರಿಂದ ಇವತ್ತು ನಮ್ಮದು ಬರೀ ಫಿಗರ್ಸ್ ಹೇಳೋದು, ನಮ್ಮದು ನೀರಿಲ್ಲ. ಅವ್ರು ಬಿಡಿ 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 ಇಲ್ಲೇ ಹೇಳಿದ್ವಿ, ಎಷ್ಟು ಸಾರಿ ಹೇಳಿದ್ದಾರೆ ಬಿಡಿ ಅಂತ ಹೇಳಿ. 10,000 ಕ್ಯೂಸೆಕ್ಸ್, 5,000 ಕ್ಯೂಸೆಕ್ಸ್, 3,000 ಕ್ಯೂಸೆಕ್ಸ್, 2,900 ಕ್ಯೂಸೆಕ್ಸ್ ಹೇಳಿದಾಗೆಲ್ಲ ಬಿಡಿದ್ರೆ ಹೋಗ್ಬೇಕು. ಆ ಫಿಗರ್ಸ್ ಎಲ್ಲ ಇದೆಯಲ್ಲ ಮೇಲೆ ಕೊಟ್ಟಿದ್ದೀವಲ್ಲ, ಹೇಳಿದಾಗೆಲ್ಲ ಬಿಡ್ತಾ ಹೋಗ್ಬೇಕು. ನಮ್ ದಾಕ್ಷಿಣ್ಯ ಇಲ್ಲ, 177.25 ದಾಕ್ಷಿಣ್ಯವೇ ಇಲ್ಲ. ಜೂನ್ ತಿಂಗಳಿಂದ ಏನು ಹೇಳಿದ್ರು ಕೇಳಲ್ಲ. ಇದು ಕಾರಣ ಏನು? ಇಂಟ್ರೀಮ್ ಅವಾರ್ಡಲ್ಲಿ 1991 ಇಂಟ್ರೀಮ್ ಅವಾರ್ಡಲ್ಲಿ ಈ ಪ್ರಪಂಚದಲ್ಲಿ ಯಾವುದೇ ರಾಷ್ಟ್ರಗಳ ಮಧ್ಯೆ ಹೊಡೆದಾಡುವ ನೀರಾವರಿ ವ್ಯಾಜ್ಯದಲ್ಲಿ ಇಂಟ್ರೀಮ್ ಅವಾರ್ಡ್ ಕೊಟ್ಟಿಲ್ಲ ಇಡೀ ಪ್ರಪಂಚದಲ್ಲಿ. ಕರ್ನಾಟಕದಲ್ಲಿ ಮಾತ್ರ ಇದು ಕೊಟ್ಟಿರೋದು. ಇಂಡಿಯಾ ದೇಶದಲ್ಲಿ ಅನೇಕ ಈ ನದಿಗಳು ರಾಜ್ಯಗಳ ಮಧ್ಯೆ, ಈಗ ಗೋದಾವರಿ ಇರ್ಬೋದು, ನರ್ಮದಾ ಇರ್ಬೋದು, ಇವತ್ತು ಕೃಷ್ಣ ಇರ್ಬೋದು, ಕೃಷ್ಣದಲ್ಲಿ ಅವಾರ್ಡ್ ಕೊಟ್ಟರು. ಏನು ಜಗಳ ಇದೆಯಾ? ಎಲ್ಲೂ ಇಲ್ಲ. ಇದು ಒಂದು ಕಾವೇರಿಗೋಸ್ಕರವಾಗಿ ಪ್ರಬಲವಾದ ಪೆಟ್ಟನ್ನು ಕೊಟ್ಟಿದ್ದು ಅಲ್ಲಿಯ ದೈತ್ಯ ರಾಜಕೀಯ ಶಕ್ತಿ
ಅವರಿಗೆ ಎಷ್ಟು ಕೊಟ್ಟರೂ ಸಾಲದು. ನಮ್ದು ಎಲ್ಲಾ ಲಿಫ್ಟ್ ಇರಿಗೇಷನ್ ರದ್ದು ಮಾಡಿದ್ರು, ಅವ್ರಿಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ದಯಮಾಡಿ ಅರ್ಥ ಮಾಡಿ. ತಮಿಳುನಾಡಿನಲ್ಲಿ ಎಲ್ಲಾ ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸೌತ್ ವೆಸ್ಟ್ ಮಾನ್ಸೂನ್, ಸೌತ್ ಈಸ್ಟ್ ಸೌತ್ ವೆಸ್ಟ್, ಅವ್ರಿಗೆ 90% ಮಳೆ ಬರುತ್ತೆ, ನಮಗೆ ಮಳೆ. ಇದು ಸ್ವಾಮಿನಾಥನ್ ಎವಿಡೆನ್ಸ್ ಕೊಟ್ಟಿದ್ದಾರೆ, ರಿಟರ್ನ್ ರೆಕಾರ್ಡ್. ಎ ಪರ್ಸನ್, ಎ ಗ್ರೇಟ್ ಪರ್ಸನಾಲಿಟಿ ಲೈಕ್ ಸ್ವಾಮಿನಾಥನ್ ಹೇಳಿದ್ರು. ಅವರಿಗೆ 3 ಬೆಳೆ ಆನಂದವಾಗಿ ಬೆಳೀತಾರೆ. ನಮಗೆ ಡ್ರೈ ಗವರ್ಮೆಂಟ್ 1 ಬೆಳೆಗೆ ಕೇವಲ 7 ಲಕ್ಷ ಎಕರೆ ಮಾತ್ರ ನೀರಾವರಿ, 1 ಬೆಳೆ ನೀರಾವರಿ, ಕಬ್ಬು ನೀರಾವರಿ. ಫಿಗರ್ಸ್ ಎಲ್ಲ ಕೊಟ್ಟಿದ್ದು. ದಯಮಾಡಿ ಇದು 1 ದಿನದ ವಿಷಯ ಅಲ್ಲ, ಇದು ಪ್ರತಿ ವರ್ಷ ಇದೆ. ಇಲ್ಲಿ ಮಂಡ್ಯ ಜನ ಕೂಕ್ಕಳ್ತಾರೆ, ಅಲ್ಲಿ ನಮಗೆ ಉಸಿರಿಲ್ಲ. ಹಾರಂಗಿ ಇಲ್ಲಿದ್ದಾರೆ ನಮ್ಮ ಲೀಡರು, ಇಲ್ಲಿ ಹೇಮಾವತಿ, ಇಲ್ಲಿ ತುಮಕೂರಲ್ಲಿ ಇರ್ತಾರೆ, ಎಟ್ಟೇರಿನ ಬಸ್ ತಗೊಂಡು ಹೋಗ್ತಾರೆ. ಈ ಸ್ಥಿತಿ ಇವತ್ತು ಒಬ್ಬರು ಬಂದ್ರೆ ಯಾರಿಗೆ ಕೇಳಿದ್ರು? ನಾನೇ ಬರೆದಿದ್ದೀನಿ. ಇಲ್ಲೇ ತಿಪ್ಪೇಸ್ವಾಮಿ ಇರ್ಬೋದು, ಅವರೇ ಬಸವರಾಜ ಬೊಮ್ಮಾಯಿ ಅಪ್ಪರ್ ಭದ್ರಕ್ಕೆ ರೆಕಮೆಂಡ್ ಮಾಡಿದರು ಬಿಜೆಪಿ ಸರ್ಕಾರಕ್ಕೆ, ಅದು ಕೈ ಬಿಟ್ಟು ಹೋಗಿದೆ. ಈ ಎಲ್ಲವನ್ನೂ ನಾವು ನಿನ್ನೆ ಕಮಿಟಿಗೆ ಗಮನಕ್ಕೆ ತಂದಿದ್ದೇವೆ. ಬೆಂಗಳೂರು ಸಿಟಿನಲ್ಲಿ ಇವತ್ತು ಅನೇಕ ಎಕ್ಸ್ಟೆನ್ಷನ್ಗಳಲ್ಲಿ ಕುಡಿಯೋ ನೀರಿಲ್ಲ. ಇವತ್ತು ಈ ಲಾರಿಗಳೆಲ್ಲ ಹೊಡಿತಾರೆ, ಅವರು ಪ್ರೈವೇಟ್ ಲಾರಿಗಳು ಚೆನ್ನಾಗಿ ದುಡ್ಡು ಮಾಡುತ್ತಾರೆ, ನೀರು ಮಾರಾಟ ಮಾಡಿ. ಸರ್ ಪರಿಹಾರನೇ ಇಲ್ವಾ ಈ ಕಾವೇರಿ ಸಮಸ್ಯೆ? ಪರಿಹಾರ ಒಂದೇ. ಇದನ್ನ ಪ್ರಧಾನಮಂತ್ರಿಗಳು ಈ ವಿಷಯದ ಬಗ್ಗೆ ಆಗಿರೋ ಅನ್ಯಾಯವನ್ನು ಗಮನ ಹರಿಸ್ತಕ್ಕಂಥ ಮಟ್ಟಕ್ಕೆ ನಮ್ಮ ಹೋರಾಟ ಯಾವುದೇ ಪಕ್ಷ ಭೇದ ಇಲ್ಲದೆ, ನಾವು ಅವ್ರು 40 ಜನವೇ ಇರಲಿ, ನಾವು 28 ಜನ ಒಂದುಗೂಡಿ ಹೋರಾಟ ಮಾಡುವಂಥ ದಿನವನ್ನು ನಾನು, ಅದಕ್ಕೆ ಯಾರ ಬಗ್ಗೆ ನಾನು ಮಾತಾಡ್ತೇನೆ ಲಘುವಾಗಿ. ಆ ಪ್ರಯತ್ನ ನಾನು ಇನ್ನೂ 2.5 ವರ್ಷ ಲೋಕಸಭೆ ರಾಜ್ಯಸಭೆಯಲ್ಲಿ ಇರ್ತೀನಿ. ಯಾರು ಬೇಕಾದ್ರೂ ಲೋಕಸಭೆಗೆ ಬರಲಿ, ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಐ ಹ್ಯಾವ್ ಬಾರನ್ ಟು ಫೈಟ್, ಐ ವಿಲ್ ಡೈ ಟಿಲ್ ದಿ ಡೆತ್, ಐ ವಿಲ್ ಫೈಟ್ ದಿಸ್ ಬ್ಯಾಟ್. ಇಷ್ಟು ಅನ್ಯಾಯ ಆಗಿದೆ. 1962 ಅಸೆಂಬ್ಲಿಗೆ ಬಂದೆ, ಅಲ್ಲಿಂದ ಇಲ್ಲಿವರೆಗೂ ಹೋರಾಟ ಮಾಡಿದ್ದೀವಿ. ಅನುದಾನ ಕೇಳಿದ್ರಿ ಅಂತ ಹೇಳ್ತಾರಲ್ಲ, ಕಾವೇರಿ ತಾಯಿ ಸನ್ನಿಧಿಯಿಂದ ಅನುದಾನ ಬೇಕು ಅಂತ ಹೇಳಿದ್ರಲ್ಲ, ಎಷ್ಟು ಕೇಳಿದ್ರೆ? ಸ್ಥಾಯಿ ಸಮಿತಿ ಮುಂದೆ ಅನುದಾನ ಬೇಕು ಅಂತ ಕೇಳಿದ್ರೆ ಹೇಳಿದ್ದೇವೆ. ಮತ್ತೆ ಚೇರ್ಮನ್ ಹತ್ರ ಹೋಗಿ ಎಲ್ಲಾ ವಿಷಯ ಎಕ್ಸ್ಪ್ಲೇನ್ ಮಾಡಿದ್ವಿ. ನಾವಿಷ್ಟು ಇನ್ಕ್ಲೂಡ್ ಮಾಡಿದ್ದೇವೆ. ನಾವು ಪ್ರಧಾನಮಂತ್ರಿ ಹತ್ರನೂ ಚರ್ಚೆ ಮಾಡ್ತಿದ್ರೆ, ಅವರು ನೀರಾವರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಬೆಂಗಿಟ್ಟು ನೋಡಿದ್ರೆ ಪ್ರೈಮ್ ಮಿನಿಸ್ಟರ್ ಆಲ್ಸೋ ಇದರೊಳಗೆ ಏನು ಮುಚ್ಚುಮರೆ ಇಲ್ಲ, ವಾಸ್ತವಾಂಶ ಏನಿದೆಯೋ ಅದನ್ನ ಬರೀತೀನಿ ಅಂತ ಹೇಳಿ. ಕೃಷ್ಣ 8,000 ಕೋಟಿ ಬರ್ಬೇಕು ಅಂತ ಹೇಳಿದ್ರಲ್ಲ, ಈಗ ಅದನ್ನು ಕೃಷ್ಣ ಅದನ್ನು ಎಲ್ಲ ಹೇಳಿ ಸರ್ ಒಂದು ಕ್ಲಾರಿಫೈ ಮಾಡೋಣ. ಅದು ರಿಲೀಸ್ ಮಾಡೋದಕ್ಕೂ ಬರೀತೀವಿ ಅಂತ ಹೇಳಿ.
ಕೃಷ್ಣ ಕಣಿವೆ ಯೋಜನೆ ಇರ್ತಕ್ಕಂತಹ ಎಲ್ಲಾ ನೀರಾವರಿ ಯೋಜನೆಗಳಿಗೆ ಕೂಡ ಅಪ್ಗ್ರೇಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನಿಮ್ಮ ಕಾವೇರಿ ಕಣಿವೆ ಇರ್ತಕ್ಕಂಥದ್ದನ್ನು ಕೂಡ ಕೇಸಸ್ ದೃಷ್ಟಿಯಲ್ಲಿ ಅಳವಡಿಕೆ ಮಾಡಿಲ್ಲ. ದಯಮಾಡಿ ಅಳವಡಿಕೆ ಮಾಡಿ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಮನವರಿಕೆ ಮಾಡಿಕೊಟ್ಟಾಗ ಕೂಡ ಏನು ಕೃಷ್ಣ ಕಾವೇರಿ ಇದಕ್ಕೆ ಕೃಷ್ಣ ಯೋಜನೆಗೆ ಬಂದಿದೆ 8,000 ಕೋಟಿ ಬಂದಿದೆ, ಅದೇ ರೀತಿಯಲ್ಲಿ ಕೂಡ ಇದಕ್ಕೂ ಬರಬಹುದು ಅಂತಕ್ಕಂಥದ್ದು ಮನವರಿಕೆ ಮಾಡಿದ್ದಾರೆ. Even including the officers of the union government, they have realized water secretary, this committee secretary said, I will certainly notice the committee, we are not going to lag behind it. ವಾಸ್ತವಾಂಶವನ್ನು ಎಲ್ಲವನ್ನೂ ನಮೂಸ್ತೇವೆ. ಇದರಲ್ಲಿ ಯಾವ ಅನ್ಯಾಯ ಆಗಿದೆ ಕನ್ನಡ ಮೈಸೂರಿಗೆ ಇದನ್ನು ಬರೀಲಿಕ್ಕೆ ನಮಗೆ ತೊಂದರೆ ಇಲ್ಲ, ನಾವು ಬರೀತೇವೆ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಕೂಡ ಹೋಗಿ ಅವರಿಗೆ ಮತ್ತೊಮ್ಮೆ ಅವರು ತಿಳಿಸ್ಬೇಕು ಗೌರವದಿಂದ ನಾನು ಮಾತಾಡಿ ಬರ್ತೇನೆ. ಏನು ನಾವು ಕೊಟ್ಟಿದ್ದೇವೆ ಇದನ್ನು ಬರೀಲಿಕ್ಕೆ ಯಾವುದೇ ರೀತಿಯಾದಂಥ ಆತಂಕ ಇಲ್ಲ. As a member of the committee, as a former Prime Minister, and ರೈತರ ಪ್ರತಿನಿಧಿ ಆಯ್ತಾ, ಇನ್ನೇನು ಹೇಳಬೇಕು? ಇವರೇನು ತಾವೇನು ಕೇಳ್ತಾ ಇದ್ದಾರೆ? ತಾವೇನಾದ್ರೂ ಪ್ರಧಾನ ಮಂತ್ರಿವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಕಾವೇರಿ ಇದರಲ್ಲಿ ಕಾವೇರಿ ಜಲ ವಿವಾದದಲ್ಲಿ ಮಧ್ಯಪ್ರವೇಶ ಮಾಡಿ ಇದನ್ನ ಮಾಡಿಕೊಡಿ ಅಂತ ಏನಾದ್ರು ಕೇಳಿದ್ದಾರೆ? ನೀವು ಮತ್ತೊಮ್ಮೆ ಬರಬೇಕು ಅಂತ ಹೇಳಿದ್ದಾರೆ. ಆ ಭಾಗ ಮೇಲ್ಮೇಲೆ ಹೀಗೆ ಅನ್ಯಾಯ ಆಗಿದೆಯೋ, ಮೊನ್ನೆ ನೀವು ಕೇವಲ TRS ರೈತರು ಹೇಳಿದ್ರು ಮಾತ್ರ ನೀವು ತಿಳ್ಕೊಂಡಿದ್ರಿ. ಇಲ್ಲಿ ಅಧಿಕಾರಿಗಳು ಕೊಟ್ಟರು ವರದಿ ನೀವು ತಿಳ್ಕೊಂಡಿದ್ದೀರಿ. ನೀವು ಇನ್ನೊಮ್ಮೆ ಬೇಕಾದರೂ ಮೇಲ್ಭಾಗದಲ್ಲಿ ಸ್ಥಿತಿಯನ್ನು ನೋಡೋಕ್ಕೂ ಬನ್ನಿ ಅಂತ ಹೇಳಿದರು. ಅವರು ಸಾಕು, ನಮಗಿಷ್ಟೇ ಸಾಕಷ್ಟು ವಿಷಯ ಸಿಕ್ಕಿದೆ, ಇದನ್ನು ಇಷ್ಟನ್ನು ಇನ್ಕ್ಲೂಡ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ರೆಕಮೆಂಡ್ ಟು ದಿ ಸ್ಟ್ಯಾಂಡಿಂಗ್ ಕಮಿಟಿ ಪ್ಲೇಸ್ ಅದೇ ಟೇಬಲ್ಗೆ ಹೌದು ಅವರೇ ಹೇಳಿದ್ರು. ಬರ್ಲದ ಡೆಲ್ಲಿಗೆ ಯಾವಾಗ ಹೋಗ್ತೀರಾ? ಡೆಲ್ಲಿಗೆ ಯಾವಾಗ ಹೋಗ್ತೀರಾ ಅಂತ ಒಂದನೇ ತಾರೀಕು ಫಸ್ಟ್ ಹೋಗ್ತಾರೆ. ಸೆಷನ್ ಹೋಗಿ there is no problem. I will see that the issue related to Kaveri, I will never fail. ನಾನು ಆಪಾದನೆ ಮಾಡಬಲ್ಲು. ನಾನು ರಾಜ್ಯಸಭೆಯಲ್ಲಿ ಎದ್ದಾಗ ಕಾಂಗ್ರೆಸ್ಸಿನ ಯಾರಾದರೂ ಬೆಂಬಲ ಕೊಟ್ಟರ ನನಗೆ ಆಪಾದನೆ ಮಾಡಿದ. ಕುಮಾರಣ್ಣವ್ರಿಗೆ ಸಚಿವ ಮಟ್ಟದಲ್ಲಿ ಕೊಡ್ತಾರೆ ಅಂತ ಅದೇನು ಒಂದು ನಿಮಿಷ ಬಿಟ್ಟರೆ ಆ ವಿಷಯದ ಬಗ್ಗೆ ನಾನು ಈಗೇನು ಹೇಳುವ ಶಕ್ತಿ ಇಲ್ಲ. ನನ್ನ ಮುಂದೆ ಯಾವುದೂ ಚರ್ಚೆ ಆಗಿಲ್ಲ. ಬಹುಶಃ ಮೋದಿಯವ್ರ ಮನಸ್ಸಲ್ಲಿ ಏನಿದೆಯೋ ಅವರು ತಮ್ಮ ಮನಸ್ಸಲ್ಲಿರೋದನ್ನೇ ಬಿಟ್ಕೊಡೋದಿಲ್ಲ. ಈಗ ನಿಮಗೆ ಗೊತ್ತಿರಬಹುದು, ಅನೇಕ ರಾಜ್ಯಗಳಲ್ಲಿ ಹಿಂದಿದ್ದಂಥ ಎಲ್ಲವನ್ನೂ ತಳ್ಳಿ ಹಾಕಿ ಹೊಸದಾಗಿದ್ದರನ್ನ ಮುಖ್ಯಮಂತ್ರಿಗಳಿದ್ದಾರೆ. ಮೋದಿಯವರ ಒಂದು
ಅವರ ಆಕ್ಷನ್ ಪ್ಲಾನ್ ಅವರ ಪೊಲೀಸ್ಗೂ ಗೊತ್ತಾಗೋದಿಲ್ಲ. ಅವರ ಹೃದಯದಲ್ಲಿ ಏನಿದೆಯೋ ಅನ್ನೋದು ಅವರ ಪೊಲೀಸ್ಗೂ ಗೊತ್ತಾಗಲ್ಲ. ಆ ರೀತಿ ತೀರ್ಮಾನ ಬೆಳಕಲ್ಲಿ. ಆದ್ರಿಂದ ಇನ್ನೊಂದು ಮೋದಿಯವರು ಕೇಳ್ತಾರೆ. 11 ದಿನ ಏನು ಉಪವಾಸ ಮಾಡುತ್ತಾ ಇದ್ದಾರೋ ರಾಮನೆಲ್ಲ ಪ್ರತಿಷ್ಠೆ ನೋಡ್ಲಿಕ್ಕೆ, ಬಹುಶಃ ನಾನು ಅವ್ರ ಬಗ್ಗೆ ಉತ್ಪ್ರೇಕ್ಷೆಯಿಂದ ಮಾತಾಡೋದಿಲ್ಲ. ದೈವ ನಿಯಾಮಕ. ಆ ಮನುಷ್ಯ ಯಾವ ರಾಮನ ಒಂದು ದೇವಸ್ಥಾನ ಒಡೆದು ಹೋಗಿ ಬಹಳ ವರ್ಷ ಆಯಿತು, ನಮಗೂ 500 ವರ್ಷ ಇರಬಹುದು. ಆ ಒಂದು ಚಿನ್ನದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ರಾಮನಲ್ಲ 5.5 ಅಡಿ ಮಾಡಲಿಕ್ಕೆ ಇಷ್ಟು ಶಾಸ್ತ್ರೀಯವಾಗಿ ಕ್ರಮಬದ್ಧತೆಯಿಂದ ನಿಷ್ಠೆಯಿಂದ ಇಲ್ಲಿ ನಾಸಿಕ್ ಅಲ್ಲೇ ಸೀತಾ ಅಪಹರಣ ಮಾಡಿ ಸೀತಾ ಅಗಸ್ತ್ಯ ಮುನಿಗಳು ಹೇಳ್ತಾರೆ ಅಲ್ಲಿ ಹೋಗು ನೀವು. ಅವರು ಅಗಸ್ತ್ಯ ಮುನಿಗಳು ಅವರಿಗೆ ಎಲ್ಲ ರಾಮ ಲಕ್ಷ್ಮಣರಿಗೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಕೊಡುತ್ತಾರೆ. ನಾನು ಓದಿದ್ದೇನೆ ರಾಮಾಯಣ. ಅಲ್ಲಿ ಹೋಗು, ಅಲ್ಲಿ ಎಲ್ಲ ಪ್ರಾಣಿಗಳು ಎಲ್ಲೂ ಯಾವುದೇ ಪ್ರಾಣಿಗಳಿಗೂ ಒಂದಕ್ಕೊಂದಕ್ಕೆ ಭೇದ ಇಲ್ಲದೆ ಎಲ್ಲ ಪ್ರಾಣಿಗಳು ಒಟ್ಟಾಗಿ ನೀರು ಕುಡಿತವೆ. ಜಿಂಕೆಗಳು, ಹುಲಿಗಳು, ಸಿಂಹಗಳು ಎಲ್ಲ ನೀರಾಗ್ತದೆ ಅಂತ ಒಳ್ಳೆ ಸಮೃದ್ಧಿಯಾದ ಪ್ರದೇಶ. ಅಲ್ಲಿ ಹೋಗಿ ನಿಲ್ಲಿಸು ಅಂತ ಹೇಳ್ತಾರೆ ಅಗಸ್ತ್ಯ ಮುನಿಗಳು. ಅಲ್ಲಿ ಹೋಗ್ತಾರೆ. ಹೋದಾಗ ಈ ಘಟನೆ ಆಗಿದೆ. ಅದು ಮಾಯಾಜಿಕ್ಕೆ ಬಂದು ಪಕ್ಷಗಳ ಮುಂದೆ ತೀರ್ಪಡಿಕೆ ಮುಗಿದು ಇರಲಿ. ಅದರಿಂದ ಅವರು ನೆನ್ನೆ ಶುರು ಮಾಡಿದ್ದಾರೆ. ಯಾಕೆ ಅಲ್ಲಿ ಪರಿರಾಮ ಅಂತ ಹೇಳಿ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ನಾಸಿಕ್ ರಾಮ ಲಕ್ಷ್ಮಣ ಇಬ್ಬರು. ಸೀತೆ ಹೊರಟೋಗ್ಬಿಟ್ಟಿದ್ರು. ಅಲ್ಲಿ ಪೂಜೆ ಮಾಡಿ ಮೃತ ಅಲ್ಲಿ ಎರಡು ಕ್ವಶನ್ಸ್ ಇದೆ ಅವ್ರದ್ದು. ತಾವು ಕಂಟೆಸ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಕಂಟೆಸ್ಟ್ ಮಾಡ್ತಾರೆ. ಕೇಳಿದ್ರೆ 2 ವರ್ಷ ಇದೆ, 21 ವರ್ಷ ಆಯ್ತು. ನಾನು ನಮ್ಗೆ ಎಷ್ಟು ಸೀಟ್ ಬರುತ್ತೋ ಆ ಸೀಟ್ಗೆ ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ಸೀಟು ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಗೆಲ್ಲಕ್ಕೆ ಅವರು ಕರೀತಾರೆ. ಎಲ್ಲ ಕಡೆ ಹೋಗ್ತೇನೆ. ಸ್ವಲ್ಪ ಮಾತಾಡೋ ಶಕ್ತಿ ಇದೆ, ಜ್ಞಾಪಕ ಶಕ್ತಿ ಇದೆ. ಸ್ವಲ್ಪ ಎತ್ತಿ ಕೂರಿಸ್ಬೇಕು ವೀಲ್ ಚೇರ್. ನೀವು ಸಹ ಸ್ಪರ್ಧೆ ಮಾಡ್ತಾರೋ, ಯಾವ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ ಅಂತ ಕೇಳಿದ್ರೆ ಸ್ಪರ್ಧೆ ಮಾಡ್ತಾರ ಅಂತ ಮಾಡ್ತಾರೆ. ಯಾವ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ? ಮೋದಿಯವರು ಏನು ಹೇಳ್ತಾರೋ ಅವ್ರ ಜೊತೆ ಸಂಪರ್ಕ ಇದ್ಮೇಲೆ ನಾವು ಅವ್ರು ಏನು ಹೇಳ್ತಾರೋ ಅನ್ನೋದನ್ನ ಈಗಲೇ ಊಹಿಸಿ ಕೆಲವು ಮಾಧ್ಯಮಗಳು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ ಮೇಲೆ ಮುಂದೆ ತೀರ್ಮಾನ ಮಾಡ್ತಾರೆ. ಒಂದು ನಿಮಿಷ ಬಂದೆ 17ನೇ ತಾರೀಕು ಅವನು ಕರೀತಾರೆ. ಹೀಗೆ ಕೆಲವು ಮಾಧ್ಯಮಗಳಲ್ಲಿ ಮಂತ್ರಿಗಳಂತ ಹೇಳ್ತಾರೆ. ಆ ಸನ್ನಿವೇಶ ಬಂದರೆ ನಾವೆಲ್ಲ ಕೂರ್ತೀವಿ. 16ನೇ ತಾರೀಕು ಅಂತ ಸನ್ನಿವೇಶ ಬಂದಾಗ ನಾವು ತೀರ್ಮಾನ ತೆಗೆದುಕೊಳ್ತೀವಿ. ಇದರಲ್ಲಿ ಯಾವ ಚಿಂತೆ ಇಲ್ಲ. ಸಂಕ್ರಾಂತಿ 15 ಮುಗಿಯುತ್ತೆ, 14ಕ್ಕೆ
Now all senior leaders will be here. If such a circumstances arises, we will take a decision. ಅದರಲ್ಲಿ ಏನು ಸಂಶಯ ಇಲ್ಲ. ಹಾಸನದಲ್ಲಿ ಮಂಜಣ್ಣ ನಿಲ್ತಾರ, ಪ್ರಜ್ವಲ್ ನಿಲ್ತಾರ ಅಂತ. ಜನಕ್ಕೆ ಸಮಸ್ಯೆಗಳು ಯಾಕಪ್ಪ ಅಂದ್ರೆ ಯಾರೋ ಹೇಳಿದ್ರು ಅಂತ ಹೇಳಿ ನೀವಲ್ಲಿ ಸೀರಿಯಸ್ ಆಗಿ ತಗೋಬಾರ್ದು. ಒಂದು ನಿಮಿಷ ಬನ್ನಿ, ಒನ್ ಟೈಮ್ ಸಿಟ್ಟಿಂಗ್, ಓನ್ಲಿ ಒನ್ ಸಿಟ್ಟಿಂಗ್ ಬನ್ನಿ. ಪಾಪ ಯಾವುದೋ ಒಂದು ಪುರಸಭೆಗೆ ಗೆದ್ದ ಅಂತ ಹೇಳಿ ಒಂದು ಪುರಸಭೆ ಸೀಟಿಗೆ ಗೆದ್ದಿದ್ದಾರೆ, ತಗೋಬಾರದು. ಪ್ಲೀಸ್ ಡೋಂಟ್ ಟೇಕ್ ಇಟ್ ಸೀರಿಯಸ್. ಪ್ರಜ್ವಲ್ ಮೋದಿಯವರು ತಳ್ಳಿ ಹಾಕೋದಿಲ್ಲ. ಮೋದಿಯವರು ಪ್ರಜ್ವಲ್ಗೆ ಆಶೀರ್ವಾದ ಮಾಡಿದ್ದಾರೆ, ಕುಮಾರನ್ನು ಆಶೀರ್ವಾದ ಮಾಡಿದ್ದಾರೆ, ನಾನು ಮಾಡಿದ್ದೇನೆ, ಜನತೆ ಮಾಡುತ್ತಾರೆ. ಯಾವ ಪ್ರಾಬ್ಲಮ್? ಬನ್ನಿ. ಅಯೋಧ್ಯೆಗೆ ಹೋಗ್ತೀರಾ ಅಂತ ಕೇಳ್ತಾ ಇದ್ದಾರೆ. ಒಂದ್ ನಿಮಿಷ ನೋಡಿ, ಈ ಬಂದ್ರಿ ಈ ಪಾರ್ಟಿಗೆ ಬಂದ್ಬಿಡ್ತೀವಿ. ಸಿದ್ದರಾಮಯ್ಯ ಏನು ಹೇಳಿದ್ದಾರೆ? ನಾವು ಹೋಗ್ತೀನಿ ಅಂತ ಹೇಳಿದ್ದಾರೆ, ನಾವು ಹೋಗ್ತೀನಿ ಅಂತ ಹೇಳಿದ್ದಾರೆ, ಧೈರ್ಯವಾಗಿ ಹೇಳಿದ್ದಾರೆ. ಆದರೆ ಆ ದಿನ ಹೋಗೋದಿಲ್ಲ ಅಂತ ಹೇಳಿದ್ರು. ನಾನು ಐ ಅಪ್ರಿಸಿಯೇಟ್ informed stand taken by Siddaramaiah. I will go, but not on that particular day. Because the party decision together. And the government has issued a circular. ಎಲ್ಲ ದೇವಸ್ಥಾನಗಳಲ್ಲಿ, ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. He has taken a very firm stand. I appreciate. ದಯಮಾಡಿ ತಿಳ್ಕೊಳ್ಬೇಡಿ. ಗುಣಕ್ಕೆ ಮಾತ್ಸರ್ಯ ಇದೆ. ಅದು ಸಾಫ್ಟ್ ಹಿಂದುತ್ವನೋ ಹಾರ್ಡ್ ಹಿಂದುತ್ವನೋ ಪ್ರಶ್ನೆ ಇಲ್ಲ. ನಾವು ಹೋಗ್ತೀವಿ. ಆಮೇಲೆ ಈ ಹುಡುಗರಿಗೆಲ್ಲ ಈಗೇನು ಎಂಥದ್ದು ಡಿಪ್ಲೊಮಾ ಪದವೀಧರರಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ ಪದವೀಧರರಿಗೆ ಯುವ ನಿಧಿ ಸಂತೋಷ ಕೊಡ್ಲಿ. ಐ ವೆಲ್ಕಮ್ ಇಟ್. ಅವರು ಬೇಕಾದ್ರೆ ಮುಂದಿನ ಹೋಗಿ ಅದರಲ್ಲಿ ರಾಮನ್ನ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದು ಆ ಡಿಪ್ಲೊಮಾ ಹೋಲ್ಡರ್ಸು, ಇಂಜಿನಿಯರ್ಸು ಮುಂದೆ ಬಹಳ ಪ್ರಮಾಣಕ್ಕೆ ಬರಲಿ. ಮೊದಲನೇ ಕಂತಿನ ಹಣ ಏನಿದೆಯೋ ಅದನ್ನು ಬಳಕೆ ಮಾಡಿಕೊಂಡು ರಾಮನ ದರ್ಶನ ಮಾಡ್ಕೊಂಡು ಬಂದು ಅವರ ಮುಂದೆ ಬಹಳ ಯಶಸ್ವಿಯಾದ ಒಳ್ಳೆ ಅತ್ಯಂತ ಪ್ರಖ್ಯಾತಿಯಾದಂಥ ಇಂಜಿನಿಯರ್ಸ್ ಆಗಲಿ, ರಾಮನ ಆಶೀರ್ವಾದ ಪಡ್ಕೊಂಡ್ಬರ್ಲಿ. ಮೊದಲನೇ ಕಂತನ್ನ ಅವರು ಬಿಡುಗಡೆ ಮಾಡಲಿ ಅಂತ ಹೇಳಿ ನಾನು ಸಿದ್ದರಾಮಯ್ಯನವರಿಗೆ ಪ್ರಾರ್ಥನೆ ಮಾಡ್ತೇನೆ. ನೀವು ಹೋಗ್ತೀರಾ ಅಯೋಧ್ಯೆಗೆ? ನಾನು 22ಕ್ಕೆ ಹೋಗ್ತೀರಾ ಅಂತ? 22ಕ್ಕೂ 99% ಹೋಗ್ತೀನಿ. ಕಾಲದ್ದು ನನ್ನ ಹೆಂಡತಿನೂ ಕರ್ಕೊಂಡು ಹೋಗ್ಬೇಕು ಅಂತಿದ್ದೇನೆ. ವಿಷಯ ಹೇಳ್ತೀವಿ. 99%. ನಾವು ಇಲ್ಲಿ ಚಿನ್ನದ ಕತ್ತಿ ಇತ್ತು, ಆಂಜನೇಯ ಸ್ವಾಮಿ ಕಾರಂಜಿ ಕಾರಾಂಜನೇಯನಿಗೆ ನನಗೆ ಒಬ್ಬರು ಸುಲ್ತಾನ್ ಕೊಟ್ಟಿದ್ರು. ಅದನ್ನ ತುಸಾ ಖಾನಿನಲ್ಲಿ ಇಲ್ಲೇ ತಿಪ್ಪೇಸ್ವಾಮಿ ಇದ್ದಾರೆ, ಸೆಕ್ರೆಟರಿ ಆಗಿದ್ರು, ಲೆಕ್ಕಾಚಾರ ಮಾಡಿಸಿ ಅಲ್ಲಿ ಆ ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ. ಆಂಜನೇಯ ರಾಮ ಈ ಕಡೆ ಇದ್ರೆ ಅವನು ಆಂಜನೇಯ ದಕ್ಷಿಣಕ್ಕೆ ಮುಖವಾಗಿ ಉತ್ತರಕ್ಕೆ ದೊಡ್ಡ ವಿಗ್ರಹ. ಆಮೇಲೆ ಇನ್ನೊಂದು ಹೇಳಬೇಕು, ನನಗೆ ದೊಡ್ಡ ಆರೋಗ್ಯ ಕೆಟ್ಟು ಹೋಗಿದ್ದಾಗ ನನ್ನ ಮಗಳು ಆಂಜನೇಯರಿಗೆ ಪ್ರತಿ ಶನಿವಾರ
ಬೆಣ್ಣೆ ಅಲಂಕಾರ ಮಾಡಿಸೋದು. ಪ್ರತಿ ಶನಿವಾರ ನನ್ನ ಆರೋಗ್ಯ ತುಂಬ ಕೆಟ್ಟು ಹೋಗಿತ್ತು. ನಮಗೆ ನಂಬಿಕೆ ಇದೆ ನನ್ನ ಆರೋಗ್ಯ ಅದರಿಂದ ಸುಧಾರಣೆ ಆಗಿದೆ. ಅನಸೂಯ ನನ್ನ ಮೊದಲನೇದು. ನಮಗೆ ನಂಬಿಕೆ ಇದೆಯಪ್ಪ. ಅದರಿಂದ ನಾವು ಯಾವುದೇ ಲಘುವಾಗಿ ಮಾತಾಡೋದಿಲ್ಲ. ಮೋದಿಯವರು ಏನೋ ಪೂರ್ವದ ಪುಣ್ಯ ಮನುಷ್ಯ. ಇವತ್ತು ಅವರು ಗೋರಖನಾಥ್ ಇದರಲ್ಲಿ ತಪಸ್ ಮಾಡಿದ್ರು. ಕೇದಾರ್ನಾಥ್ ಹೇಳಲಿಕ್ಕೆ ಬರಲ್ಲಪ್ಪ. ಅವ್ರು ಯಾವ ಹಿಂದಿನ ಜನ್ಮದಲ್ಲಿ ಏನು ಪುಣ್ಯ ಪಡ್ಕೊಂಡ್ ಬಂದಿದ್ದಾರೋ ಇವತ್ತು 11 ದಿನ ಉಪವಾಸ. ಅವರು ಪ್ರತಿಷ್ಠಾಪನೆ ಶಾಸ್ತ್ರೀಯಬದ್ಧವಾಗಿ ಪ್ರತಿಯೊಂದನ್ನು ನಿಯಮಬದ್ಧವಾಗಿ, ಹೌದು, ಅಷ್ಟೊಂದು ಶಿಸ್ತಿನಿಂದ ಮಾಡತಕ್ಕಂಥ ಒಂದು ಶ್ರದ್ಧೆ, ಭಕ್ತಿ, ಶಾಸ್ತ್ರೀಯವಾಗಿ ಉಪವಾಸ ನಾನಂತೂ ಕಡೆ. ನಾವು ಒಂದಿನ ಉಪವಾಸ ಮಾಡಿದ್ದೀವಿ, ಅದ್ರ ಮೇಲೆ ಮಾಡೋಕ್ಕಾಗ. ರಾಜಕೀಯವಾಗಿ 9 ದಿನ ಉಪವಾಸ ಮಾಡೋದು ಅದು ಬೇರೆ. ದೇವ್ರ ಪೂಜೆಗೆ 1 ದಿನ ಉಪವಾಸ ಇರೋ ವಿಷಯ. ಅದರಿಂದ ಆ ಮನುಷ್ಯನಿಗೆ ಯಾವುದೋ ಒಂದು ದೈವ ಶಕ್ತಿ ಇದೆಯಪ್ಪ. ಇದ್ರ ಬಗ್ಗೆ ಮಾತಾಡ